ಓ ನಿನ್ನ ಜಾತಕ ಬರ್ದಿದ್ದೀನಿ. ಓ ನಿನ್ಗೆ ಇನ್ನ 11 ವರ್ಷದಲ್ಲಿ ಓ ನೀನು ರಾಜಕೀಯ ಪ್ರವೇಶ ಮಾಡ್ತೀಯ. ಇನ್ನು 11 ವರ್ಷ ಬೇಕಾ ಸ್ವಾಮಿ? 11 ವರ್ಷದೊಳಗೆ ಓ ನೀನು ರಾಜಕೀಯ ಪ್ರವೇಶ ಮಾಡ್ತೀಯ. ನೀನು ಮುಂದಿನ ವರ್ಷನೇ ಮಾಡ್ಬೋದು, ಆಚೆ ವರ್ಷನೇ ಮಾಡ್ಬೋದು. ಆದ್ರೆ ನೀನು ಉತ್ತಂಗ ಸ್ಥಾನಕ್ಕೆ ಏರ್ಬೇಕಾದ್ರೆ 11 ವರ್ಷ ಮಾತ್ರ ಬಾಕಿ ಇದೆ. ನೀನು ಬೇಕಾದ್ರೆ ಈಗ ಸಣ್ಣ ಪುಟ್ಟ TP ಮೆಂಬರು, ZP ಇವಕ್ಕೆಲ್ಲ ನಿಂತ್ಕೋ. ನೆಕ್ಸ್ಟ್ 11 ವರ್ಷಗಳ ನಂತರ ನಿನಗೆ ತುಂಬಾ ರಾಜಯೋಗ ಇದೆ. ತುಂಬಾ ನಿನಗೆ ರಾಜಕೀಯದ ಇದಿದೆ ನಿನಗೆ, ಗೊತ್ತಾಯ್ತಾ? ನೀನ್ ರಾಜಕೀಯ ಪ್ರವೇಶ ಮಾಡ್ತೀಯ. ಒಳ್ಳೆ ಉತ್ತುಂಗಕ್ಕೆ ಏರ್ತೀಯ. ಹಂಗಾಗಿ ನಿನ್ನ ಜಾತಕ ಬರ್ದಿದ್ದೀನಿ. ನಿನ್ನ ಮಗಳಿಗೆ ಒಳ್ಳೆ ಕಡೆ ಗಂಡು ಬರುತ್ತೆ, ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರೋಂತ ಗಂಡು ಬರುತ್ತೆ. ಈಗ ಬಂದಿರೋದು ಹೆಂಗಾಗುತ್ತೆ ಸ್ವಾಮಿ? ಈಗ ಬಂದಿರೋದು ಆಗುತ್ತೆ ಹೆಂಗೆ? ಇದು ಯಾವ ಇದನ್ನ ಹೇಳ್ರಿ, ಯಾವ ಗಂಡನ ಹೆಸರು ಹೇಳ್ರಿ? ಪುರುಷೋತ್ತಮ. ಯಾವ ಊರು? ಕುಣಿಗಲ್ಲು. ಗೌರ್ಮೆಂಟ್ ಕೆಲಸ ಅಲ್ವಲ್ಲಪ್ಪ? ಗೌರ್ಮೆಂಟ್ ಅವ್ರ ತಂದೆ ತೀರೋರೇ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲ, ಹುಡುಗ ಒಂದ್ ಸ್ವಲ್ಪ ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಟ್ಟಾಗಿ ಅವ್ರ ತಂದೆ ಅನುಕಂಪ ಕೆಲಸ ರೈಲ್ವೆ ಡಿಪಾರ್ಟ್ಮೆಂಟ್ ಅದವ್ರೆ. ಇಲ್ಲ ಏನಾಗದ್ ಗೊತ್ತಾ, ಆ ಹುಡುಗನ್ಗೆ ಬೇರೆ ಒಂದು ಹೆಣ್ಣು ಜೊತೆ ಸಂಬಂಧ ಐತೆ. ಆ ಹುಡುಗನ್ಗೆ ಮಗ ಬೇರೆ ಕಡೆ ಏನೋ ಸಂಬಂಧ ಐತೆ, ಹೆಣ್ಣಿನ ಕಡೆ ಅವ್ನಿಗೆ. ಈಗ ಗಂಡು ಹೋಯ್ತಾಳ ಮೊನ್ನೆ ಕೊಡು. ಏನ್ ಹೇಳ ಸ್ವಾಮಿಗಳು ಹೇಳ್ತಾವ್ರೆ. ಹಲೋ ಹಲೋ ಅವ್ರನ್ನ ಸೇರ್ಸ್ಬೇಡ ಅಂದ್ರು ಸೇರ್ಸಿದ್ಯಾ ಅಂತ ಅವ್ರು. ಯಾರನ್ನ? ಇವ್ರನ್ನ ಪುರುಷೋತ್ತಮ. ಗೊತ್ತಾಯ್ತು, ನಾನು ಹೇಳದ್ ಕೇಳಿಸ್ಕೊ, ನೀನ್ ಹೇಳ್ಬಿಡಿದು ಮಂತ್ರ ಅಲ್ಲ ಇದು. ಪುರುಷೋತ್ತಮ. ಅವನು ಒಳ್ಳೆನಲ್ಲ, ಅವನು ಗೊತ್ತಾಯ್ತಾ? ಆಲೆ ಕೆಲವು 3 ವರ್ಷದಿಂದ ಒಬ್ಬ ವಿವಾಹಿತ ಹೆಣ್ಣು ಸಂಬಂಧ ಇದೆ ಅವನ್ಗೆ. ಗೊತ್ತಾಯ್ತಾ? ಹಲೋ 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 ಮಾತಾಡಪ್ಪ. ಹಲೋ ಹಲೋ ಮಾತಾಡಪ್ಪ ನರಸಿಂಹರಾಜು. ಮಾತಾಡ್ತಾ ಇದೀನಿ ಸ್ವಾಮಿ. ಅವ್ರಿಗೆ 4 ವರ್ಷಗಳಿಂದ ಒಬ್ಬ ವಿವಾಹಿತ ಹೆಣ್ಣು ಮಗಳ ಹತ್ರ ಸಂಬಂಧ ಇದೆ, ಅನೈತಿಕ ಸಂಬಂಧ. ಮೊನ್ನೆ ಇಡಲಾಗಿರೋ ಸ್ವಾಮಿ, ಧ್ಯಾನ ಪ್ಯಾಲೇಸ್ ಹತ್ರ ಜನರಲ್ ಬೋರ್ಡ್ ಹತ್ರ ಬಿಲ್ಡಿಂಗ್ ಅಲ್ಲಿ ಇಡಲಾಗಿ ಪೇಪರ್ ಎಲ್ಲ ಕೊಟ್ಟಿದ್ರು ಸ್ವಾಮಿ. ನಾನ್ ಏನ್ ಹೇಳ್ತಾ ಇರೋದಯ್ಯ ನಿನ್ಗೆ, ನಿನ್ನ ಮಗಳನ್ನು ಪುರುಷೋತ್ತಮರಿಗೆ ಕೊಟ್ರೆ ನಿನ್ನ ಮಗಳು ಜಾಸ್ತಿ ವರ್ಷ ಅವನ ಜೊತೆ ಜೀವನ ಮಾಡಲ್ಲ. ಡೈವರ್ಸ್ ಆಗೋ ಸಂಬಂಧ ಇರುತ್ತೆ. ಆ ಹೆಣ್ಣು ನಿನ್ಗೆ ಜೀವನ ಮಾಡಕ್ಕೆ ಬಿಡಲ್ಲ ನಿನ್ ಮಗಳಿಗೆ. ಅದಕ್ಕೆ ಆ ಸಂಬಂಧ ಬೇಡ. ಇನ್ಯಾವ ಸಂಬಂಧ ಮಾಡೋಣ ಸ್ವಾಮಿ? ನಿನ್ಗೆ ದಕ್ಷಿಣ ದಿಕ್ಕು ಕಡೆಯಿಂದ ಒಂದು ಗಂಡು ಕಳಿಸ್ಕೊಡ್ತೀನಿ. ದಕ್ಷಿಣ ದಿಕ್ಕಿನಿಂದ. ದಕ್ಷಿಣ ಅಂದ್ರೆ ಯಾವ್ದು ಹೇಳು? ದಕ್ಷಿಣ ಅಂದ್ರೆ ಬಾತ್ರೂಮ್ ಕಡೆಗೆ. ಅದೇ ಯಾವ ಊರು ಬರುತ್ತೆ ಆ ಕಡೆ? ಯಾವ ಊರು ಬರುತ್ತಲ್ಲ ಮಗ? ನನ್ಗೆ ಅಷ್ಟು ಗೊತ್ತಾಗಲ್ಲ ಸ್ವಾಮಿ. ಅಷ್ಟು ಗೊತ್ತಾಗಲ್ಲ. ನಿಮ್ ಮನೆ ಯಾ ಕಡೆಗೆ ಇರೋದು? ಯಾ ಕಡೆಗೆ ಬಾಕ್ಲು ನಿಮ್ದು? ಸೂರ್ಯ ಹುಟ್ಟ ಕಡೆಗೆ. ಸೂರ್ಯ ಹುಟ್ಟ ಕಡೆಗೆ ನಿಮ್ದ ಬಾಕ್ಲ? ಮತ್ತೀಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಗೊತ್ತಾಗಲ್ಲ ನಿಮ್ ಮನೆಯಿಂದ ಯಾ ಕಡೆಗೆ ದಕ್ಷಿಣ ಅಂತ ನಿನ್ಗೆ? ನೋಡೋಣ ಅವ್ರ
ಯಜಮಾನ ಕರ್ಕೊಂಬಂದ್ ಕೇಳ್ತೀನಿ. ಜಲ್ದಿ ಕೇಳ್ರಿ. ಕೇಳ್ತೀನಿ ತಳಿ. ಒಂದು ಸಲ ಕಿತ್ಕೊಂಡ್ರಲ್ಲ ಕಿತ್ಕೊಂಡು ಹೇಳ್ಬಂದು ತಲೆದ್ ಬೇಡ, ತಲೆದು ತಲೆದ್ ಬೇಡ. ಏನ್ ಸ್ವಾಮಿ ಈ ಅಪಶಕುನ ಆಗ್ಬಿಡೈತೆ ಹೇಳು. ಬೇರೆ ಎಲ್ಲದನ ತಲೆ ಬಿಟ್ಟು ಬೇರೆ ಎಲ್ಲದನ ತೆಗಿಯಪ್ಪ. ಇದ್ರಾಗೆ ಇದು ಮೈಯಲ್ಲಿ ರೋಮ ಕಿತ್ರ ಆಗತ್ರ ಸ್ವಾಮಿ. ಎಲ್ಲಿರೋದು? ಅದೇ ಇದು ಇದು ಕಾಲಾಗವಲ್ಲ, ಇದು ಕಾಲ್ ತೊಳ್ಕೊಂತೀವಲ್ಲ. ಮೀನಿನ ಖಂಡದಲ್ಲಿ ಕೂದ್ಲು ಯಾವತ್ತು ಕೀಳ್ಬಾರ್ದಪ್ಪ. ಮೀನಿನ ಖಂಡದಲ್ಲಿ ಮೀನಿ ಕಾಡ್ದಾಗ ಕಿತ್ಕೋಣ ಕೀಳ್ಬಾರ್ದು ಅದು. ಯಾವ ದರಿದ್ರ ಬರುತ್ತೆ ಅಲ್ಲಿ ಲಕ್ಷ್ಮಿ ಮಾತ ಮಾಡ್ತಿರ್ತಾಳೆ, ಅಲ್ಲಿ ಕಿತ್ಕೊಂಬಾರ್ದು ಯಾವತ್ತು ಕೂದ್ಲು. ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕಿತ್ತಪ್ಪ, ಕೀಳಪ್ಪ. ಜೋಳ ನೋಡೋಣ ಈಗ ಅರ್ಜೆಂಟ್ ಆಗಿ 2 ಎಷ್ಟು ಕೀಳ್ತೀಯ? ತಲೆಗಳು ಕಿತ್ತಿತ್ತು ಹೇಳು. ತಲೆಗ್ ಬೇಡ, ಅಪಶಕುನ ಬಂದೈತಿ ಹೇಳು. ಅಲ್ಲೇ ಬೇಡ, ಮೀನ್ ಕಂಡದವ್ ಬೇಡ, ಬೇರೆ ಎಲ್ಲಾನ ಕೀಳಪ್ಪ. ಎಲ್ಲಿ ಕಿತ್ಕೋಣ ಸ್ವಾಮಿ? ಎಲ್ಲಿ ಕಿತ್ಕೋಣ ಹೇಳಿ? ಹಾ, ಎಲ್ಲಿ ಕಿತ್ಕೋಣ? ಅವನ್ನೆಲ್ಲ ನನ್ ಸ್ವಾಮೀಜಿಯಾಗಿ ಹೇಳಕ್ ಆಗುತ್ತ ಅದನ್ನ? ಬೇರೆ ಎಲ್ಲಾನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ. ಜಲ್ದಿ ಎಷ್ಟು ಬರುತ್ತೆ ಅಂತ ನನ್ಗೆ ಹೇಳ್ಬೇಕು. ನಾನ್ ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ, ಅದಕ್ಕೇನೆ. ಮೀಸೆನೆ ಕೇಳ್ಬಿಡ ಕಿತ್ಬಿಡೋಣ ಸ್ವಾಮಿ. ಏನ್ ತಲೆ ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ? ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು? ತಲೆ ಒಳಗೆ ಕಿತ್ತಿದೆಯಲ್ಲ, ಅಲ್ಲಿ ಅಪಶಕುನ ಬಂದೈತೆ ಹೇಳು. ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗ್ರಹಕೃತಿಗಳು ನಿನ್ನ ಕಾಡ್ತಾ ಇದಾವೆ, ಅದನ್ ಬೇಡ. ಈಗ ಅದ್ ಬಿಟ್ಟು ಬೇರೆ ಎಲ್ಲಾನ ಇದ್ ನೋಡಪ್ಪ. ಇವು ಸ್ವಾಮಿಗಳೇ ನಂಗೆ ಅಂದ್ರೆ ಕೋಪ ಮಾಡ್ತೀನಿ. ಇವನ್ ಕಿತ್ಬಿಡೋಣ ಸ್ವಾಮಿ. ಏನಪ್ಪಾ? ನಮ್ಮ ಮನೆ ರಾಜ್ ಓಡಿಸ್ಬಿಟ್ಟಾರ ಅಂತ ಭಯ. ಅದೇ ಇವನು ಕಿತ್ಬಿಡೋಣ ಸ್ವಾಮಿ. ಏನ್ ಸರಿ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ತಿದ್ಯೋ? ಎಲ್ಲ ಜನಗಳೆಲ್ಲ ಅವ್ರ ಸ್ವಾಮಿ ಅನ್ನ ಬೈಗಿದಾರು. ಅದೇ ಇವು ಇವು ಅದೇ ಇದು ಇದು ಹಲೋ ಹಲೋ, ಏನ್ ಏನ ಚಾ ಚಾ ಅಂತಿದ್ಯ? ಏನದು? ಹೆಂಗ್ ಬಾಯ್ ಬಿಟ್ಟಾಳ ಸ್ವಾಮಿ ನಮ್ಗೆ? ನಾನು ತಪ್ಪು ತಿಳ್ಕೊಳಲ್ಲಪ್ಪ, ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು. ತಲೆ ಮೀಸೆ ಬಿಟ್ಬಿಟ್ಟಿ ಮೀನ್ ಕಂಡ ಬಿಟ್ಟಿ ಬೇರೆ ಎಲ್ಲಾನ ಕೀಳು. ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳು ಅಷ್ಟೇನೆ. ಎಲ್ಲಿ ಕೀಳೋಣ ನಾವು? ಹಿಂದಗಡೆಗೆ ಅವರೆಲ್ಲ ಸೊಂಟದಾಗಿ ಹಿಂದಗಡೆಗೆ ಬಾತ್ರೂಮ್ ಕುತ್ಕೊಂತೀವಲ್ಲ ಸಾ. ತಲೆ ಮೈಯಿಂದ ಹಿಂಭಾಗದಲ್ಲಿ ಕೀಳ್ಬಾರ್ದು ಕಣ್ರಿ ಅವೆಲ್ಲ. ನೀನು ಇನ್ನು ಎಲ್ಲೂ ದೇವ್ರ ಕಾರ್ಯ ಕೆಲಸ ಮಾಡ್ಸಿಲ್ಲ. ಮಾಡ್ತಿಲ್ಲ ಎಂದು ನಾವು. ಅದೆಲ್ಲ ನಿನ್ಗೆ ಅವಕ್ಕೆಲ್ಲ ಒಂದು ನೀತಿ ನಿಯಮಗಳು ಇರ್ತವೆ. ತಲೆ ಮೀಸೆ ಬಿಟ್ಟು ಮೀನ್ ಕಂಡದಲ್ಲಿ ಯಾವತ್ತು ನನಗೆ ಎಲ್ಲ ಬೇರೆ ಯಾವ ಸ್ವಾಮಿಗಳು ಕಿತ್ಕೊಡ್ಬೇಡ. ಅಂದ್ರೆ ಅದೇ ಇದು ರೀಸನ್ ಇದನ್ ಕೇಳೋಣ ಸ್ವಾಮಿ ಅಂತ ನಾನು ಆಗ್ಲಿಂದ ಹೇಳಕ್ಕೆ ಹೆದರಿಕಾದಂಗ ಆಗುತ್ತೆ. ಇಲ್ಲ ಇಲ್ಲ, ಹೇಳು ಏನು ಅಂತ. ಅದೇ ರೀಸನ್ ಕೇಳೋಣ ಸ್ವಾಮಿ. ಏನಪ್ಪಾ? ಹಲೋ, ಆಚೆಗಡೆಗೆ ಬಂದು ಹೇಳ್ತೀನಿ. ಬಾ. ನೀವೇನ ಕೋಪ ಮಾಡ್ಕೊಂಡೆ ನಮ್ಮ ಹತ್ರ ನಮ್ ಕಡೆ ನಿವಾಸ ಮಾಡಿದ ಅಂತ? ಇಲ್ಲ ಇಲ್ಲ ಇಲ್ಲ, ಕೋಪ ಇಲ್ಲ, ಹೇಳಪ್ಪ. ಎಷ್ಟು ಕೇಳ್ಬೇಕು ಸ್ವಾಮಿ? ಎಷ್ಟು ಕೇಳ್ಬೇಕು? 3ಕ್ಕಿಂತ ಮೇಲ್ಪಟ್ಟು. 3 ಒಂದೇ ಸಲ ಬರಲ್ಲ. ಒಂದೇ ಸಲ ಕೇಳ್ಬೇಕಾ? ಎಲ್ಲೇ ತೆಗಿತಿದ್ಯ ಹೇಳಪ್ಪ ಕೂದ್ಲು? ಅದು ಇದು ಹೇಳಪ್ಪ ನರಸಿಂಹರಾಜು. ಸ್ವಾಮಿಗಳೇ ತೆಗ್ದಾನಪ್ಪ. ಎಲ್ಲಿ ತೆಗ್ಯಾನ? ಅದೇ ಇದು ಬಾತ್ರೂಮ್ಗೆ ಹೋಗಿ ತಳೀರಿ. ಬಾತ್ರೂಮ್ ಹೋಗ್ತಿದ್ಯಾ? ಅದೇ ಒಂದೇ ಸಲ ಕೇಳ್ಬೇಕು, 2 ಸಲ ಎಲ್ಲೇ ಕೇಳ್ತಿದ್ಯಾ ಅಂತಾನೆ ಹೇಳಲಿಲ್ಲ ನೀನು. ಇಲ್ಲೆಲ್ಲ ಇದು ಜನಗಳಿದ್ದಾರೆ ಸ್ವಾಮಿ. ನಾನು ಒಬ್ಬ ಗಂಡಸು, ಕ್ಲೀನ್ ಆಗಿ ಹೇಳಪ್ಪ ನೀನು. ಅದೇ ಕಿತ್ಬಿಡೋಣ ಸ್ವಾಮಿ. ಆಯ್ತು ಆಯ್ತು. ಕಿತ್ಬಿಡಲ್ವಾ? ಕಿತ್ಬಿಡಪ್ಪ. ಈಗ ಲೈನ್ ಆಗಿ ಇರ್ತೀನಿ, ಎಷ್ಟ್ ಕಿತ್ತೆ ಅಂತ ಹೇಳು. ಆಯ್ತು ಸ್ವಾಮಿ, ಆಯ್ತು. ಎಷ್ಟು? ಇನ್ನು ಕಿತ್ತಿಲ್ಲ. ಓಂ ಗುರುಭ್ಯೋ ಎರಡು ಬಂದ ಸ್ವಾಮಿ.
ಎರಡಕ್ಕಿಂತ ಒಂದೇ ಸಲ ಬಿಟ್ಬಿಟ್ಟು ತಿರ್ಗ ಮೇಲೆ ಜಾಸ್ತಿ ಉಳಿತದ ಸ್ವಾಮಿ, ಉಳಿತದ ಕೇಳಕ್ಕಾಗಲ್ಲ. ಚಾನ್ಮೆಂಟ್ ಇದ್ ಮಾಡೋಣ ಕೇಳೋರು. ಹಂಗಲ್ಲ, ಬುಡು ಸಮೇತ ಬರ್ಬೇಕು. ಬುಡ್ ಸಮೇತನ? ಕೇಳೋ ಜಾಸ್ತಿ ಹಿಡ್ಕೊಂಡು ಕೇಳು. ಉಳಿತಾವ ಸ್ವಾಮಿ. ಇಲ್ಲ ಕಣ್ ಹೇಳಪ್ಪ. ಸ್ವಾಮಿ ಎಷ್ಟ್ ಬಂದಪ್ಪ? ಕಟ್ಟಾದ ಸ್ವಾಮಿ, ಎಷ್ಟ್ ಬಂದವೆ? ಕಟ್ಟಾದು. ಕಟ್ ಮಾಡ್ಬಾರ್ದು, ಬುಡು ಸಮೇತನ ಕೇಳಪ್ಪ. ಇವ್ರು ಒಳ್ಳೆ ಅಲ್ಲ, ಉಳಿತಾವ ಸ್ವಾಮಿ. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಏನೇನಲ್ಲ ಈ ಲೆಕ್ಕ ಹೊಡೆದಿತ್ತು ಅಂದ್ರು ಸರ್ವತ್ರ. ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಸ್ವಾಮಿ ಇದು ನಾನ್ ನಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣೋ, ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ, ಏನಾಯ್ತು ಸ್ವಾಮಿ? ಹಲೋ, ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟವ್ರು ಇವ್ರೆ. ಹಾ ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ, ಗ್ಯಾಸ್ಟ್ರಿಕ್ ಸ್ವಾಮಿ. ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ. ಕಂದ ಒಂದ್ ನಿಮಿಷ ತಡಿಯೋ. ನೀನ್ ಸ್ವಾಮಿನ ನಿನ್ ನೂಸ್ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಊಸ್ ಸ್ವಾಮಿ, ತೋಡ್ ಸ್ವಾಮಿ. ಕಂದ ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಂಡ ಅಷ್ಟು ಊಸ್ ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನ ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ, ಏಕಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ, ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ, ದಾರುಣ ವ್ಯಾಕ್ಯ ವಿಂಟಂ ಪುಲಿಸಿತದಂ ನಾಕ್ತರೆ. ವೆಂಕಟಾಚ ತೋರ್ಮಂಡದೆ ನಾ ಬಾದ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ. ಇದು ಕೇಳ ಹೋಗಬಾರ ಅನ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ, ನೋಡ ಎಷ್ಟ್ ಸಲ ಅಂತಾರ ಮಗನೇ ಅಂತ. ಅದೇ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ. ಹೇಳಿ, ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಇದೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ನಿಮ್ ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋದಕ್ಕೆ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋದಕ್ಕೆ ಮತ್ತೆ ಬರ್ಬಾರ್ದ ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದು ಎಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತಾನ ಬಂದಿರೋದು. ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತೆಂತದ್ದು ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದಿರಾ? ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ
ನಿಮ್ಮ ಹೆಸರೇನು ಸ್ವಾಮಿಗಳೇ? ಹಾ ಹೆಸರು ಲಕಲಕ ಸ್ವಾಮಿ. ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು? ಯಾವ ರಾಜ್ಯ ಇದೆಂತದ? ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ಹ್ಮ್. ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಐ ಹಲೋ, ಹಾ ಐಕ್ರಿ ಸಮಯ ನಿಮ್ ಸವಾಸ ಸಾಕು. ಏ ಕಂದ, ತಡಿಯ ಒಂದ್ ನಿಮಿಷ ತಡಿಯ. ಮಗನೇ, ಸ್ವಾಮಿ ಅಂದ್ಬಿಟ್ರೆ ಲಕ ಅಂತ ಕೊರನ್ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸು. ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಸತ್ತು ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಎಷ್ಟನ್ನ ಆಗ್ಲಿ, ನೀನು ಹೇಳ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಅಂದ್ರೆ ನೆಗಡೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ಹಾ, ನೀನು ಎಲ್ಲಿದ್ಯಾ ಈಗ? ನಾನಿಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಟ್ಲು ಮನೆಗೆ ಹೋಗ್ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಟ್ಲು ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯೇನೋ? ಇಲ್ಲ. ಈಗ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ, ಏನನ್ನಾಗ್ಲಿ ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ, ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ತಿರ್ಗಾ ಇಕ್ಕಳಕ ಕತ್ಲೆಟ್ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ, ನಾನು ಬೇಕಾದ್ರೆ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚ ಹೇಳಿ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನ ನೀನು? ಇಲ್ಲ, ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ತಾಯಿನಾಗ ಪಿನ್ ಹೊಕ್ಕಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತಾನಪ್ಪ. ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೀಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದ್ಲು ಕೀಳಿಸಿದ್ರಲ್ಲ ಆ ಸಮಯ? ಇಲ್ಲ, ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಸಮಯ? ಮೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು. ಮಳೆ ಏನೈತಿ ಈಗ? ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ನಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ
ಅಂಡ್ರಾಯ್ಡ್ ಬಿಚ್ಚಿದ ಮೇಲೆ ಇದು ನೀವು ಕೂದಲು ಸಮೇರ ಅಲ್ಲ ಕಣೋ, ಅಂಡ್ರಾಯ್ಡ್ ಬಿಚ್ಚಿದ ಮೇಲೆ ಅದು ಹೇಳಣ ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ ಯಾರು ಹೇಳ್ರಿ ನೀವು? ನಾನು ಅಲ್ಕಟ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನಾಯ್ತು? ಎಲ್ಲ ಪ್ರಪಂಚ ಇರೋದು ಅವ್ರ ತೋರ ಐತೆ. ಈಗ ಐತಾ? ಇಲ್ವೇ ಇಲ್ಲ. ಪ್ಯಾಂಟ್ ಬಿದ್ದೋತೀವಿ ಇಲ್ಲ ಟೈಮ್ ಹೇಳ್ತೀವಿ. ಪ್ಯಾಂಟ್ ಕೇಳ್ತಾ ಇಲ್ಲ ಆಚೆ ಹಿಡಿಗೆ ಹೋಗ್ರಿ ನೀವು. ಇಲ್ಲ ಕಮ್ಮ ಬರ್ತೀನಿ. ನಿಮ್ಮ ಪ್ಯಾಂಟ್ ಕಿತ್ತೋತಲ್ಲ ಪಿನ್ನೆಲ್ಲ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ಬಿಟ್ಟಾರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತೋತ ಅವ್ರು ತಗರಾಲ್ ಮಾಡಿ ತೊಂದ್ರೆಲ್ಲ ತಾಯಿನ ಹಾಕ್ತೆ. ನನಗೇನ್ ಬೇಕಾಯ್ತು ಬೆಳಿಗ್ಗೆ ಏನು ಕಂದ? ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಗುರು ನಾನು ಚಾಟ ಕಿತ್ಕೊಟ್ಟಿದ್ನಲ್ಲ ಅವ್ರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆಗೆ ಲಕ್ಷ್ಮೀಗೌಡ ಅಂತ ಬಂದಿದ್ವಿ. ಎಲ್ಲ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಹೋಗ್ತವೆ. ಇದು ತೋಪಿಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟರ್ ಮಾಡ್ಕೊಂಡು. ಹೌದಾ? ನೀನು ಒಂದು ಕಷ್ಟದಲ್ಲಿ ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ನೀನು ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನೂ ಆಗಿಲ್ಲ ಸ್ವಾಮಿ. ಅಲ್ಲ ನಾನೇನಂತ ಹೇಳು? ಅದೇ ಗುಡುಗುಡು ಹೇಳ್ತಾರಲ್ಲ ಮನೆ ಗೊತ್ತಾಗ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೇನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗ್ಲಿಲ್ಲ. ಇಬ್ರು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ ನೀನು? ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ. ಕಂದ ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದ್ದು ಇನ್ನೇ ಮಾಡ್ತಿರೋ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಶಾಟ ಕಿತ್ತಿರೋದು ಎಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ. ಮತ್ತೆ ಯಾಕೆ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾರ್ತಾರ ವಾಟ್ಸಾಪ್ಗೆ. ಈಗ ಅತಿಗೆಟ್ಟಾಗಿ ನೀರ್ ಮುಟ್ಟುವಾಗ ಕೆರೆ ತಗ್ಗ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ ಮನೆ ಆಳಲ್ವಲ್ಲೇ. ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಸ್ವಾಮಿ ತಾಯಿ ತುಳ್ಳಿಗ್ ನಾನ್ ತುಣ್ಣೆ ಆಯ್ತಾ? ಬರೀ ಮಾತು ಹೆಸರು ಕೈ ಇಲ್ದಂಗ್ ಮಾಡ್ತೀನಿ, ಸ್ಟಾರ್ಟ್ ಇಲ್ದಂಗ್ ಮಾಡ್ತೀನಿ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಾಗಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ ಎಲ್ಲೂ ಹೋಗ್ಲಿಲ್ವನು? ನಾವು ತುಳ್ಳಾಡಕ್ ಹೋಗಿದ್ವಿ. ಯಾಕೋ? ಅಲ್ಲಲ್ಲ ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹೆಂಗೆ ಅನ್ನೋದ ಸುತ್ತ ಹೇಳಿ ಕೇಳಿದ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಂಗ್ ಮಾಡ್ಲಾನು? ನಾವು ತಿಲ್ ಮಾಡು ತಾಯಿ ತೊಲಿಗ್ ನಾನು ಸುಮ್ಮನೆ ತಿನ್ನಾನು ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ. ಅಲ್ಲ ಸ್ವಾಮಿ, ಅಲ್ಲ 7 ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನು?
ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಗಿಲು ಕಳಿಸ್ಲ ನನ್ನ ಪೂಜೆ ಶಕ್ತಿಯಿಂದ. ಆಯ್ತು, ರಾಂಗ್ ನಮ್ ಬಿಡಿ. ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ತಗಲ್ಕೊಂಡ ಗ್ಯಾಸ್ಟ್ರಿಕ್. ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ, ಅದಕ್ ಮಾಡ್ದ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು. ಇದಾಯ್ತು. ಹಲೋ ಹಲೋ, ನೀನು ನನ್ನ ಹತ್ರ ತರ್ಲೆ ಅವನು ನಮಸ್ಕಾರ ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದ್ ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ, ಇದು ಗಾಡಿಗೆ ಹೋದ್ರು. ದೊಡ್ಡ VVIP ನೀನು. ಎಲ್ಲ VVIP ಅಲ್ಲ. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ಬೆಳಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಏನಾ ಇಡಂದ್ರ ನಿನ್ಗೆ ಇಕ್ಕಲ್ಲ ಫೋನ್ ಮಾಡಿರೋದ್ ನಾನು. ಬೇಕುಪ್ಪ ನನ್ ಮಗನೇ. ತುಂಬ ಸ್ವಾಮಿ, ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಗೋಲ್ಡ್ ಐತಿ ಅಂತ ಕೇಳೋಣ. ನನ್ನ ಶಾಟ ನಾನು ಸುಮ್ಮನೆ ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ. ಕಂದ ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ ಮನೆಯರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಅವ್ರು ತುರ್ಲಾಗ ಒಂದ್ ಕಾಯಿನ ಹಾಕ್ಯ. ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ ನೀವು ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜಿಯರ್ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನ್ ಗೊತ್ತಾಗಲ್ಲ ಅನ್ಕಂತೀಯ ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು ತುಲ್ಲಿನ ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ಇನ್ನು ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ್ರೆ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತಿತ್ತು ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದೇ ಇದು ಎಲ್ಲಾ ಬತ್ತವಲ್ಲ, ಗೊಂಬೆ ಪಂಬೆ ಎಲ್ಲಾ ಬರೋದಕ್ಕೆ 500 ರೂಪಾಯಿ ಆಗ್ತೈತೆ. ಅದ್ರಾಗ ₹1 ವಾಪಸ್ ಕೊಟ್ರು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ, ಆಮೇಲೆ ಇದು ಸೆಕ್ಸ್ ಬರೋದು, ಆಮೇಲೆ ಇದು ಫೈಟು GT ಅದಂತ ಜೆಡ್ ಫೈಟ್ ಅನ್ನೋದು, ಯಾವ್ದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದೀನಿ.
ಏನ್ WW? ಫೈಟ್ ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗಿರೋರು. ಹಾ ಹಾ ಆಮೇಲೆ ಅಷ್ಟೇ ಅದೆಲ್ಲ ಹಾಕ್ಸಿದೀನಿ. ಆಮೇಲೆ ಸೆಕ್ಸ್ ಇದು ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡಸರು ತಿರುಗಾಡ್ತಾರಲ್ಲ ಅದೆಲ್ಲ ಹಾಕ್ಸಿದ್. ಅದ್ಯಾರು ನೋಡ್ತಾರೆ? ಈ ಹುಡುಗರು ಕಿತ್ಕೊಂಡು ಹೊಡಿಯಂಗ್ ನೋಡ್ತಾವ ನಮ್ಮ ಹುಡುಗರೆಲ್ಲ. ನಿಮ್ ಮನೆಗ್ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ಮ ಮಕ್ಳೆಲ್ಲ ಇಲ್ಲ ಕುಕ್ಕಂತಾವಲ್ಲ ಮೊಬೈಲ್ ಕಿತ್ಕೊಂಡು ಹೋಗಿ ಬೇಲಿ ಸೇಂದಾಗ ಹಾಕೊಂಡು ನೋಡ್ಕೊಂತಾವ್. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಇಲ್ಲ ಎಲ್ಲ ಬರ್ತವೆ ಅಂತ ಹಾಕ್ಸಿರಿ. ಅಲ್ಲ ಆ ಹುಡುಗರ್ಗೋಸ್ಕರ ಸೆಕ್ಸ್ ಹಾಕ್ಸಿರೋದ ನೀವು? ಇಲ್ಲ ಇಲ್ಲ ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ? ಅಲ್ಲ ರೀ ನಿಮ್ ಮನೆಯಲ್ಲಿ ಅಲ್ಲ ಸರ್, ನಿಮ್ ಮನೆಯಲ್ಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಬಿಟ್ಟು ಗ್ಯಾಪ್ನ ಬರಂಗಿ. ಅದ್ ನೋಡಿದ್ರೆ ಗ್ಯಾಪ್ನ ಬರುತ್ತಾ ನಿಮ್ಗೆ? ಅಲ್ಲಲ್ಲ ಏನಿಲ್ಲ, ಗ್ಯಾಪ್ನ ಬರಂಗಿ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಗ್ಯಾಪ್ನ ಬರ್ತೈತಲ್ಲ. ಎಲ್ಲ ನೀವು ಬೇಲಿ ಮರೆಗೆ ಹೋಗಿ ನೋಡ್ತೀರಾ? ಇಲ್ಲ ಬಟ್ಟೆಯೊಳಗೆ. ಬತ್ಲೊಳಗೆ ಏನ್ಕೆ? ಸುಮ್ನೆ ಚಡ್ಡಿ ಬಿಚ್ಕೊಂಡ್ ಕುತ್ಕೊಳ್ಳೋದು ಬಾತ್ರೂಮ್ಗೆ ಹೊರಗಡೆಗೆ ಹೋಗ್ತಾವನೆ ಅಂತ. ಒಳ್ಳೆ ಪ್ಲಾನು ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ. ಇವ್ನು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಏನ್ಕೋ ಬಾತ್ರೂಮ್ ಹೋಗೋರ ಅನ್ಕೊಬೇಕು. ನೀವು ನೋಡಿದ್ರೆ ಸೆಕ್ಸ್ ಫಿಲಮ್ ನೋಡ್ತಾ ಇರ್ತೀರಾ. ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ ಹೇಳಲ್ಲ. ಹೌದಾ? ಈಗ ಮೊದ್ಲೇ ಎಷ್ಟು ರೀಚಾರ್ಜ್? ಕತೆ ಹೇಳ್ದಂಗೆ ಹೇಳ್ಕೊಂಡ್ ಕುಂತಿದ್ದೀನಿ ನಾನು. ಹಲೋ ನೀವ್ಯಾರು ಸರ್? ನಾವ್ ಯಾರನ್ನ ಆಗ್ಲಿ ಇದು ಬಡ್ಡಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್ ಕಾಸು? ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಇವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಯ್ಕೊಂತೈತೆ ಗೌಡ್ರೆ. ಇರೋ ಒಡವೆಗಳೆಲ್ಲ ಕಳ್ಕೊಂಡು ಅವ್ರಿವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಗೈತೆ ಗೌಡ್ರೆ. ಏನ್ ಹೇಳಲ್ಲ, ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ಅನ್ನಂಗ ಆಯ್ಕೊಂತೈತೆ ಸರ್. ಎಷ್ಟ್ ಕೊಟ್ಟಿದ್ಯಪ್ಪ ನರಸಿಂಹರಾಜು? ಒಡವೆಗಳೆಲ್ಲ ಅವಾಗೆಲ್ಲ ಹಾಕೊಂಡ್ ಬತ್ತಿದ್ದಲ್ಲ, ಏನ್ ಮಾಡ್ದಯ್ಯ? ಸುಮ್ಮನೆ ಒಂದ್ ಕಂಡು ಹೋಯ್ತು ಕಾಣಯ್ಯ. ಏನಮ್ಮ ಶಿವನೇ ಏನಾಕರಣಿ ಶಂಕರ ದುಷ್ಟ ತಾನು ಜಾರ ಬಳಿಗೆ ಇಷ್ಟ ಪುತ್ರನ ಕಾಳು ಹಾಲೇ ದೃಷ್ಟಿಗೈದ ಈಗ ಅಯ್ಯೋ ಅನ್ನಂಗ ಹಾಕಿ ಕುಂತಿದ್ದೆ ಸ್ವಾಮಿಗಳೇ. ಎಷ್ಟ್ ಬಿಟ್ಟಿದ್ದೆ ಎಲ್ಲ ಎಷ್ಟ್ ಬಿಟ್ಟಿದ್ದಪ್ಪ ನರಸಿಂಹರಾಜ? ಇಷ್ಟು ಸುಮ್ಮನೆ ಕಿತ್ಕೊಬೇಡ್ರಿ, ಏನ್ ಹೇಳಲ್ ಸ್ವಾಮಿ. ಅಲ್ಲ ಕಣಪ್ಪ, ಒಡವೆ ಎಲ್ಲ ಹಾಕೊಂಡ್ ಬತ್ತಿದಲ್ಲ, ಎಷ್ಟ್ ಬಿಟ್ಟಿದ್ದೆ ಬಡ್ಡಿಗೆ ಅಂತ ಅಂದ. ಉಮಾ ಗೋಲ್ಡ್ ಎಲ್ಲ ಚಿನ್ನದ ಗೋಲ್ಡ್. ಅಲ್ಲ ಎಷ್ಟ್ ಬಿಟ್ಟಿದೆ ಈಗ ಫೈನಾನ್ಸು? ₹1. 1,00,000 ಕೊಟ್ಟಿದ್ದು ಪರರಿಗೆ, ಇಕ್ಕಿದ್ದು ಸರಗೆ, ಇಟ್ಟಿದ್ದು ಅದೇನೋ ಹೇಳ್ತಾರಲ್ಲ ಸ್ವಾಮಿ, ಹಂಗಾಗಿ ಎಷ್ಟ್ ಬಿಟ್ಟಿದೆ ಅಂತ ಹೇಳಯ್ಯ ಅತ್ತ. ಏನ ಹೇಳಲಿ ಈಗ ನಾನು ಶಿವನೇ, ಏನ ಮಾಡಲೀಗ ಏನಂಗ ಆಯ್ತು ಕುಂತೈತೆ. ಹೋದಾರೆಲ್ಲ ಮನೆ ಕೊಡ್ಕೊಂಡ್ ಕುಂತಿರ್ತಾರೆ, ಯಾವನ್ ಕೇಳಿ ಕೊಟ್ಟಿದ್ದೆ. ಏನ್ ಮಾಡೋಣ ಸ್ವಾಮಿ, ನಮ್ ಪರಿಸ್ಥಿತಿ ಹಿಂಗ ಆಯ್ತು ಕುಂತೈತಿ. 30-40 ಲಕ್ಷ ಬಿಟ್ಟಿದ್ಯಾ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ಗೊತ್ತಾ ನಿಮಗೆ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ನಮ್ಮಯ್ಯ. ಹೌದು,
ಯಾವತ್ತು ನೋಡಿಲ್ಲ. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಓಹೋ, ಇವರು ಗುಲಾಬಿ ಹೂವಿನವರಲ್ಲ, ಇದೆಂತದ್ದು ಕಾಂಗ್ರೆಸ್ ಹೂವಿನವರು. ನೀವು ಅಲೆ ಅಂತೀರಲ್ಲ, ಅವರು ನಾನು ಈ ಶಾಟಕರಿ ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ಅಣ್ಣ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವರಲ್ವರ ಅದೇ ವಿಜಯ ಜ್ಯುವೆಲರ್ಸ್ ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ಗಾಲೆ ಇಟ್ಟಿರೋರೆಲ್ಲ ನೀವೇ ಅಂದ್ರೆ ನಾನೇ ಶಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂಡೈತೆ, ಅಲ್ಲಿ ಅದೇ ಬಿಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದೆಲ್ಲನ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ, ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಕ್ಷಣ ಕಾಣ್ತೈತಿ, ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದ್. ಇನ್ನ ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ. ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗೆ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದ್ದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿದ ಅಣ್ಣ, ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೆ ಒಂದ್ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ, ಲೇಟ್. ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರಾ, ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಯಾರು? ಕಲ್ಬೇರ್ಕೆ ಸುಖ ಕುಡಿಯ ನನ್ನ ಮಗ ಅನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು, ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮೂರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಗೆ ಹೊಡ್ಕೊಂಡ್ರು, ತಗೊಂಡ್ ಹೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ
ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀವ್ ಎಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರ್ ನಿಮ್ದು ಅಂದೆ? ಆ ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ರೇ ಅಣ್ಣಾರೇ, ಕೊಲ್ಲಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ. ಪೂರ್ತಿ ಅಲ್ಲ ಪೂರ್ತಿ ನೀನೆ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ. ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಆ ನಮ್ದು ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ. ತಲೆ ಮಾತ್ರ ಐತ ಮಗ? ತಲೆ ಮಾತ್ರೆ ನರಸಿಂಹಣ್ಣ, ನಾನ್ ನರಸಿಂಹಣ್ಣಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಗಾಳಿ? ಓ ಗಾಳಿ ಅಂದ್ರೆ ಏರು. ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ ಅದು. ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಸರಿಯಾದ ಹುಳ ಕೂಡ ನೀನು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋ ಹುಳ. ಏನಣ್ಣ ಉಡ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ ಗಳು ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನ್ ಹೋಗಿ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟ್, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ತಿಕ್ಲಿ ಹಿಡಿದಂಗಿರೋ ಚಾನ್ಸೇ ಇಲ್ಲ. ಇವತ್ತು ನನಗೆ ತಿಕ್ಲಿ ಹಿಡ್ಸತಕ ಬಿಡಲ್ಲ ನಂಗೆ ಕಾಣುತ್ತೆ. ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ಕೆಲ್ಸ ಹೊಟ್ಟೆ ಪೋಟ್ ನಡೆಯೋದ್ ಬೇಡವ? ಬಟ್ಟೆ ಬರೆ, ಸೋಪು, ಶಾಂಪೂ, ಮನೆಗೆ ಸಕ್ಕರೆ, ಟೀ ಬಣ್ಣ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ, ಬಟ್ಟೆ ತಗೊಳ್ಬೇಕಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರೇ ಅದು? ನಿಮ್ಮ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊರ್ಗಡ್ಡೆ ಎಜ್ಜದ್ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಮಗ, ಒಂಚೂರು ಕಾಲೇಜ್ ಬಾ. ಏನಣ್ಣ? ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು. ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಯಾವ ಬರ್ತಾ ಇಲ್ಲ. ಕಾಲೇಜ್ ಬರುವ ಮಾತ್ರ ಬೇರೆ ಇಲ್ಲೋ. ಅಯ್ಯೋ
ಇಲ್ಲ ಇದ್ಕಿದ್ ಬಿಡ ಸರ್, ಮಾಡಲ್ಲ ಬಿಡೋಣ, ಕಾಳೇನ್ ಇದ್ಕದೇ ಬೇಡ. ಏನು ನಿನ್ನೆಲ್ಲ ಮಾತಾಡ್ತಾರ, ನಮ್ಗೆ ಇಲ್ಲಿ ತಿಕ್ಕ ಹೊಡೆದು ಹೋಗ್ತಾವಳೆ. ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ ಒಂದು ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕ ನಾವು ಏನ್ ಮಾಡೋಣ, ಏನಪ್ಪ ಕರ್ಮೋ. ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು. ಅಣ್ಣ ಊಟ ಮಾಡಿದ್ರಿ ಅಣ್ಣ ಅಲ್ಲಿ? ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ಸಿನಲ್ಲ. ನಾನು ಯಾವ ಊರ್ ಕಡೆಗೆ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಿಮ್ಮ ಫೋನ್ ಮಾಡಾಟಕ್ ನಾ ಯಾ ಸುಳೆ ಮಕ್ಕಂಡಿಡ್ದ ಫೋನ್. ನಮ್ ಕರ್ಮನ ಅಣ್ಣ ಊಟ ಅಣ್ಣ. ಹಲೋ, ಏನ್ ಇದು 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 ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗತ್ತೆ ನಮ್ಮ. ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ಹಬ್ಬದ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ, ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟು ನಯ್ಯ ಅನ್ಸ್ತಿದ್ಯಾ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿಯಾಗ ಓಡಾಡ್ಬೇಕಾದ್ರೆ ತಲೆ ಸುತ್ತು ಕೈ ತಗಾಕ ನಿನ್ ತಾಯಿನ ಹಾಕ್ಯ ಬರೀ ಯಾವ ಮಾತಿರ್ತೀರ ಆಕ್ಸಿಡೆಂಟ್ ಆಗುತ್ತ. ನಿಮ್ಮಮ್ಮನ ನೋಡು ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು? ಯಾಕೆ ಎಷ್ಟು ಜನ ಕೊಟ್ಬಿಡ್ತಾರೆ? ನೀನ್ ಎಷ್ಟು ಜನ ಕೊಟ್ಟು ನಿಂಗೆ ಗೊತ್ತಾ? ನಿಮ್ಮ ಅಮ್ಮ ಸುಳ್ಳು ಯಾವ ನನ್ಗೆ ಹೇಳ್ತೀಯ ನನ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾರೆ ಧರ್ಮಸ್ಥಳದಾಗ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ 500 ಕಾಯಿ ಉಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ನಿನ್ ತಾಯಿನ ಹಾಕ್ಯ ಓಯ್ 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 ಅಂತ ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳು ಮಾಡ್ದಲ್ಲ. ಆ ಕಿವಿಗ್ ವಾಲೆ ಮಾಡಿಸ್ಕೊಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಯಾರೋ ಮೊಬೈಲ್ ತಗೋಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಟೂರ್ಗೆ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋದೆ. ಮಗ ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಸುಳೆ ತಿನ್ನಾಲಿ ಮುಂಡೆ ನಿನ್ ತಾಯಿನ ಹಾಕ್ಯ. ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗ್ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ. ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮಗ್ ಮದ್ವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗ್ 38 ವರ್ಷನಾ? ನಂಗ್ 38 ವರ್ಷ. ನಮ್ಮ ಅಮ್ಮಂಗೆ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ. ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗೆ ಇನ್ನೂ ಮದ್ವೆ ಆಗಿಲ್ಲ. ನೋವು ತುಳ್ಳಾಗ್ಬಿಟ್ರೆ ನಿಮ್ಮ ಮಮ್ಮಿ ತಲೆ ಕೆಡ್ಸ್ ಮಾಡೋದು. ನೀನ್ ತಾಯಿ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದ್ವೆ ಆಗಿಲ್ಲ, ನಿಮ್ಮ ಮಗು ತುಳ್ಳಿ ಯಾಕೆ ನಿಮ್ಮ ಅಮ್ಮ? ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿದೆ. ಹಲೋ, ಹೌದು ನರಸಿಂಹಣ್ಣ. ಓ, ಈಗ ನೋಡಿದ್ರು ಚೆಡ್ಡಾಗಿ ಹುಚ್ಚಿಡ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಾಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯಟ್? ಹೇಳು.
ಏನ ಇದು ಇನ್ನ 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಐತಾ ಇಲ್ಲಿ ಬೆಂಗಳೂರು. ಕುಡಿಗಿಡಿ ಅಂತ ಕಲ್ಸಂಗ್ ಮಾಡ್ತಾರಪ್ಪ ಇವ್ರು. ಅಣ್ಣ ಹಲೋ ಇವ್ರೆ ಬಲ್ಗಡಿ ಗೆದ್ದಾಗಬೇಕು ಒಂದ ಮಾಡಾಗ ತಲೆ ಬಂದ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿರಣ್ಣ. ಇಲ್ಲಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವು ನಾವೇನು ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದು ಹೊರನಾಡಿಗೆ ಹೋಗಿ ಬಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಫೋಟೋ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ. ಅದು ಬೆಂಕಿ ನನ್ ಬಲ್ಗಡಿ ಫೋಟೋ ನೋಡ ತಲೆ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು. ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತಿವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿದ್ಬಿಡ್ತೀನಿ. ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮ್ಗೆ ಟೈಮ್ ಕೊಡ್ಬೇಕು. ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಏನ್ ಸ್ವಾಮಿ, ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿರಿ. ನಾನು ಒಂದ್ ಸ್ವಲ್ಪ ಅಂದ ಮಾಡ್ಬಿಟ್ಟು ಬರ್ತೀನಿ, ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರಣ್ಣ ಅಲ್ಲೇ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿನ ಡಬ್ಬೆ ಹೊಡ್ಸಂಗ್ ಕಾಣ್ತಾರ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಲ್ಲ ಯಾರು ಊಸ್ ಬಿಟ್ಕೊಂಡು ಹೋಗಿ ಗಬ್ ಬಾಯ್ಸ್ ನೋಡ್ಬೇಕು. ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಗಬ್ಬು ವಾಸನೆ ಬಿಡ್ತೈತಿ. ಯಾವ ತಲೆ ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಯಾರ್ಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟ್ ಆಗಿ? ಹಲೋ ಸಮಯ ಒಂದ್ ರೋಟ್ ಅಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ ಒಂದ್ ನಿಮಿಷ, ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಈಗ ಯಾವ್ದ ನಾಯೇನೋ ಹುಚ್ಚ ಏನಾತ ವಾಸನೆ. ಅವಾಗಲೇ ಯಾರು ಕೇಳ್ದಲ್ಲ ಯಾರಿಗೆ? ಸಮಯ ಒಂದ ಮಾಡ್ಬೇಕು ನಾನು. ಆಯ್ತು ಒಂದ್ ನಿಮಿಷ ತಡಿ. ಅವಾಗಲೇ ಯಾರಿಗೆ ಕೇಳ್ದಲ್ಲ, ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸೋ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಯಾರು ದೊಡ್ಡ ತೆಕ್ಕು ಸುಳ್ಳ ಮಕ್ಳು ಇವರು. ಹಲೋ, ನಮ್ಗೂ ತೆಕ್ಲಿರುತ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅಯ್ಯ ಅವನ ಅಮ್ಮ ನರಸಿಂಹರಾಜ ಶಾಟಾಕ ಸುಮ್ಮನೆ ಫೋನ್ ಒಂದ ಮಾಡಕ್ ಹೋಗ್ಬೇಕು ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ನಿನ್ ತಿಕ್ಲು ಬಿಡ್ತದ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಲಿ ಒಂದ ಮಾಡ್ಬೇಕು ನಾವು. ನಾವು ಒಂದ
ಹಲೋ ಹಲೋ ಕದ ನಿಮ್ಮ ಏನ್ ಮಾಡ್ತಿದ್ದೀಪ ಹಲೋ ಕಂದ ಪೂಜೆ ಮಾಡ್ತಾ ಇದೀನೋ ಏಮರಿ ಪೂಜೆ ಮಾಡ್ತಾ ಇದೀನೋ ಕಂದ ನೋಡ್ತಾ ಇದ್ದೀನಿ ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐದು ಹೊರಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ ಯಾಕೋ ಕಂದ ಸರಿಯಾಕೆ ಕಂದ ಮಗಳು ಕೂಡ ಹೇಳ್ತೀನಿ ಬೇಕಾರೆ ಆ ಮಗಳು ಕೂಡ ಫೋನ್ ಹೇಳ್ತೀನಿ ಆಯ್ತಾ ಹಾ ಏನಂತ ಹೇಳ್ತೀರಾ ಸ್ವಾಮಿ ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ ಅಮ್ಮ ಅಮ್ಮ ओ ताईना क्या या कर्म इंदार मिटे होते स्वामी ना पुण्य ಕಂದ ओ ಯಾಕ ಮಗಳು ಕೊಡು ಯಾರಿಗೆ ಹೇಳ್ದವ್ರ ಸ್ವಾಮಿ ಕಂದ ಮಾತಾಡೋ ಮಾತಾಡ ಹಾ ನಿನ್ನಂತ ಮಿಂಡ್ರಿ ಬಿಟ್ಟೆ ಸ್ವಾಮಿ ಸ್ವಾಮಿಗಳೇ ಹಾ ಹೇಳೋ ಏನ ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿದೆ ಅನ್ನಂಗಾಯ ಸ್ವಾಮಿ. ನೋಡೋ ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ. ಇಲ್ಲ ಇದು ಇದನ್ನ ಮಾಡ್ತಾ ಇದ್ದೀವ್ರಿ ಎಂತದೋ ಧರ್ಮ ಪೂಜೆ ಮಾಡ್ತಾ ಇದ್ದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಓ ಅಲ್ಲಿ ರತ್ನಮ್ಮನ ಮನೆಗೆ ನೀವು ಎಷ್ಟು ಜನ ಕುಟ್ಟಿಸ್ಕೊಂಡಿಲ್ಲ ಸ್ವಾಮಿ. ನೀನ್ ತಾಯಿನಾಕೆ ಎಂತೆಂತಾರ ಸ್ವಾಮಿಗಳು ಸತ್ತೋದ್ರು. ಹಲೋ ಸ್ವಾಮಿ ಹೇಳೋ ಕಂದ. ತುಲ್ಕಂದ ಇದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎದ್ದಿತನೋ ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಹೆಂಡತಿ ಹೋಗೋ. ದೊಡ್ಡ ಹೆಂಡತಿ ದೊಡ್ಡ ಪಾತ್ರೆ ಈ ದೊಡ್ಡ ಪಾತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪಾತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ. ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ತಿಪ್ಟೂರ್ ನೆನ್ನೆ ಹೋಗಿದ್ದಲ್ಲ ತಿಪ್ಟೂರಾಗ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನೆಮ್ಮದಿ ಸಿಗುತ್ತೆ. ಆಯ್ತು. ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ ಕೊಡೋದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಮಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನಿಂತ ಅಮ್ಮ, ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನಿಂತ ಅಮ್ಮ. ಹೇಳೋ ಕಂದ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನಗೂ ಇಲ್ಲ ಕಾಲಾವಕಾಶ. ಮಗಳು ಕೂಡ ಮಾತಾಡ್ಬೇಕಣ. ಆಗ್ಲಿ ಕೊಟ್ಟನಲ್ಲ ಸ್ವಾಮಿ, ಕೊಟ್ಟು ಅಲ್ಲೇ ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೋಳಾಗ ತಾಜೆ ಗಡವೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಇದು ಮಂತ್ರ